ಕರ್ನಾಟಕದಲ್ಲಿ ಎರಡು ನಟರು ಎರಡು ಕಣ್ಣಿದ್ದಂಗೆ ಡಾಕ್ಟರ್ ರಾಜ್ಕುಮಾರ್, ಸಾಹಸಸಿಂಹ ವಿಷ್ಣುವರ್ಧನ್ ಇವರಿಗೆ ಆಗಿರುವ ಅನ್ಯಾಯ ನಿಜವಾಗಲೂ ತುಂಬ ಬೇಸರ ತಂದಿದೆ. ಕನ್ನಡ ಚಲನಚಿತ್ರರಂಗ ಈ ಥರ ನಡ್ಕೊಳ್ತಾ ಇದೆ ಅಂತಂದರೆ ಸಾರ್ವಜನಿಕರಲ್ಲಿ ಬೇಸರ ತರುವಂಥ ವಿಷಯ. ಸಾವಿರಾರು ಜನ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆ ಹಾಗೂ ಕೂಗುಗಳಿಗೆ ಕಿವಿ ಕೊಡದ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸುರೇಶ್ರವರು ಅಧ್ಯಕ್ಷರಾಗಿದ್ದಾರೆ. ಇವರು ಯಾವುದೇ ಥರ ಏನೂ ಗೊತ್ತಿಲ್ಲ, ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ದಿನನಿತ್ಯ ಪೇಪರ್ ನೋಡ್ತಾರೋ, ಮೀಡಿಯಾ ಟಿ ವಿ ನೋಡ್ತಾರೋ ಒಂದೂ ಗೊತ್ತಾಗ್ತಾ ಇಲ್ಲ. ಇವರು ಯಾಕೆ ಯಾವ ಥರ ಧ್ವನಿ ಎತ್ತಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿಂದೆ ಬಾಮಾ ಹರೀಶ್ ಅವರು ಇದ್ದರು, ಜಯಮಾಲಾ ಅವರು ಇದ್ದರು, ನಮ್ಮ ಸಾರಾ ಗೋವಿಂದ್ ಸಾಹೇಬರು ಇದ್ದರು, ಎಲ್ಲರೂ ಪ್ರತಿಯೊಬ್ಬರು ಇದ್ದರು. ಕನ್ನಡ ಚಿತ್ರರಂಗದಲ್ಲಿ ಏನೇ ಒಂದು ಕುಂದುಕೊರತೆ ಆದರೂ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಿದ್ರು. ಇವತ್ತು ನಿಜವಾಗಲೂ ಸುರೇಶ್ ಅವರಿಗೆ ನಾವು ನಾಚಿಕೆಗೇಡಿನ ಸಂಗತಿ. ಇಷ್ಟು ಸಾವಿರ ಜನ ಪ್ರತಿಭಟನೆ ಮಾಡಿದ್ರು, ಸಾವಿರಾರು ಜನ ರಾಜ್ಯದಂತ ಕೂಗೆತ್ತಾ ಇದ್ದಾರೆ ವಿಷ್ಣುವರ್ಧನ ಸ್ಮಾರಕ ಬೇಕು ಅಂತ. ಕನ್ನಡ ಚಲನಚಿತ್ರರಂಗ ಏನಾಗಿದೆ ಸ್ವಾಮಿ? ಯಾವ ಥರ ನೀವು ಉದ್ದೇಶಪೂರ್ವಕವಾಗಿ ಈ ಥರ ನಡ್ಕೊತಿದ್ದೀರಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಕ್ಕುವಂಥ ಕೆಲಸ ಮಾಡ್ತಿದ್ದೀರಾ. ದಯಮಾಡಿ ನೀವು ಕಣ್ಣು ಕಿವಿಯನ್ನು ಬಿಟ್ಟು ನೋಡಿ. ಸಾಹಸಸಿಂಹ ವಿಷ್ಣುವರ್ಧನ್ ಅವರು ಪಾಕಿಸ್ತಾನದಿಂದ ಬಂದಿಲ್ಲ, ತಮಿಳು ನಟರಲ್ಲ, ಕನ್ನಡ ನಟರು, ತೆಲುಗು ನಟರಲ್ಲ, ಪಂಚಭಾಷಾ ತಾರೆಯೇ ಆಗಿದ್ದರು ಅವರು. ಇವತ್ತು ಕರ್ನಾಟಕಕ್ಕೆ ಎರಡು ಕಣ್ಣು ಇದ್ದಂಗೆ ಅಂತಂದರೆ ಸಾಹಸಸಿಂಹ ವಿಷ್ಣುವರ್ಧನ್ ಎರಡನೇ ಕಣ್ಣು. ಯಾಕೆ ಈ ಥರ ಮಲತಾಯಿ ಧೋರಣೆ ಮಾಡ್ತಾಯಿದ್ದೀರಿ? ಫಿಲಮ್ ಚೇಂಬರ್ ಅಂತಂದರೆ ಕರ್ನಾಟಕದಲ್ಲಿ ಒಬ್ಬ ರಾಜ ಇದ್ದಂಗೆ ಫಿಲಮ್ ಚೇಂಬರ್ ಅಧ್ಯಕ್ಷ. ವೋಟಿಂಗ್ ಆಗ್ತೈತೆ ನಿಮಗೆ, ವೋಟಿಂಗ್ ಆಗಿ ವೋಟಿಂಗ್ ಪವರಲ್ಲಿ ತಾವು ಅಧ್ಯಕ್ಷರೇ ಆಗ್ತೀರಿ. ತಾವು ಎಲ್ಲೋಗಿದ್ರಿ ಸ್ವಾಮಿ? ಏನು ಮಾಡ್ತಾಯಿದ್ದೀರಿ ತಾವು? ನಾವೆಲ್ಲ ಧ್ವನಿ ಎತ್ತಬೇಕಾ? ನಾವು ಕೇಳ್ಕೋಬೇಕಾ? ವಿಷ್ಣು ಅಭಿಮಾನಿಗಳು ಭಿಕ್ಷೆ ಬಿಡಬೇಕಾ? ತಮಗೆ ಸಾರ್ವಜನಿಕರು ಏನಂತ ಇದ್ದಾರೆ, ಫಿಲಮ್ ಚೇಂಬರ್ ಬಗ್ಗೆ ಏನಂತ ಇದ್ದಾರೆ ತಮ್ಗೆ ಗೊತ್ತಿಲ್ವಾ? ಯಾತಕ್ಕೋಸ್ಕರ ಈ ಥರ ಮಲತಾಯಿ ಧೋರಣೆ ಮಾಡ್ತಾಯಿದ್ದೀರಾ? ಕೂಡಲೇ ನೀವು ಸರ್ಕಾರಕ್ಕೆ ಒತ್ತಾಯಿಸಬೇಕು. ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಧ್ವನಿ ಎತ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ತಾ ಅವರಿಗೆ ಇರಲಿ ಧಿಕ್ಕಾರ, 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 ಧಿಕ್ಕಾರ. ನಟರಾಜಣ್ಣ ಮಾತಾಡ್ತಾರೆ. 14 ವರ್ಷಗಳು ತುಂಬಿ 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇವತ್ತು ನಮ್ಮ ವಿಷ್ಣುಜಿ ಅವರನ್ನ ಕಳ್ಕೊಂಡು ನಾವು ಅಂತ್ಯ ಸಂಸ್ಕಾರ ನಡೆದಂತಹ ಸ್ಥಳ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾವುದೇ ಒಬ್ಬ ನಟನನ್ನು ಅಥವಾ ಒಬ್ಬ ಯೋಗ್ಯರನ್ನು ಒಂದು ಕಡೆ ಅಂತ್ಯ ಸಂಸ್ಕಾರ ಮಾಡಿದಾಗ ಆ ಜಾಗಕ್ಕಿರ್ತಕ್ಕಂತಹ ಮಹತ್ವ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಟ್ಟಾಳರಿಗೆ ತಿಳಿದಿಲ್ಲ ಅನಿಸುತ್ತೆ. ಕರ್ನಾಟಕ ಸರ್ಕಾರವನ್ನು ನಡೆಸುವಂತಹ ಮುಟ್ಟಾಳರಿಗೆ ತಿಳಿದಿಲ್ಲ ಅನಿಸ್ತಾ ಇದೆ. ದಯವಿಟ್ಟು ಅಭಿಮಾನಿಗಳು ನಿಮಗೆ ಮನಸೋ ಇಚ್ಛೆ ಇವತ್ತು ಏನು ಬೇಕಾದರೂ ಬೈಬೋದು, ಯಾಕಂದರೆ ಅದಕ್ಕೆ ಆ ಹಕ್ಕು ಅಭಿಮಾನಿಗಳಿಗಿದೆ. ದಯವಿಟ್ಟು ಅದಕ್ಕೆಲ್ಲ ಆಸ್ಪದವನ್ನು ಕೊಡಬೇಡಿ. ನಮ್ಮ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಕೇಳ್ಕೊಳ್ತಾ ಇರೋದು ಒಂದೇ ಒಂದು, ಪ್ರತಿ ವರ್ಷ ನಾವು ಪೂಜಾ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಆ ಜಾಗವನ್ನು ನಮಗೆ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಇವತ್ತು ಸರ್ಕಾರ ಆ ಕೆಲಸವನ್ನು ಮಾಡಿ ಮುಗಿಸ್ಬೋದು, ಆದರೆ 14 ವರ್ಷ ಬೇಕಾಗಿದೆ. ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದುವರೆಗೂ 14 ವರ್ಷಗಳ ಕಾಲ ಸತತವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ರು ಅಭಿಮಾನಿಗಳು. ಯಾವುದೇ ಒಬ್ಬ ಅಧ್ಯಕ್ಷ, ಯಾವುದೇ ಒಬ್ಬ ಪದಾಧಿಕಾರಿ ಬೀದಿಗಿಳಿದು ಧ್ವನಿ ಎತ್ತದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಿನ ಸಂಗತಿ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು 2ನೇ ಬಾರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬೀಗವನ್ನು ಜಡಿಯುವಂಥ ಕೆಲಸ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಅನೇಕ ಸಂಘಟನೆಗಳು ಒಕ್ಕೂಟಗಳು ಸೇರಿ ಮಾಡ್ತಾ ಇದ್ದೀವಿ. ಇದೇ ಮೊದಲ ಬಾರಿ ಅಲ್ಲ, ಇದು 2ನೇ ಬಾರಿ ಬೀಗ ಜಡಿಯುವಂಥದ್ದು. ವಿಷ್ಣುವರ್ಧನ್ಗಾಗಿಯೇ ಬೀಗವನ್ನು ಹಾಕಿದ್ವಿ. ವಿಷ್ಣುವರ್ಧನ್ ಪುಣ್ಯಭೂಮಿ ಸ್ಮಾರಕ ಮಾಡಲೇಬೇಕೆಂಬಂತಹ ನಿಟ್ಟಿನಲ್ಲಿ ಕಳೆದ ಬಾರಿ ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಬೀಗವನ್ನು ಹಾಕುವಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಸಹ ಯಾವುದೇ ಕಾರಣಕ್ಕೂ ನಾವು ಎದುರುವಂಥದ್ದಿಲ್ಲ, ಜಗ್ಗುವಂಥದ್ದಿಲ್ಲ, ಬಗ್ಗುವಂಥದ್ದಿಲ್ಲ. ಅಭಿಮಾನಿಗಳು ಏನು ಬೇಕಾದರೂ ಮಾಡಿದ್ರು ಸಹ ಸರ್ಕಾರಗಳು ಸಹಿಸ್ಕೊಳ್ಬೇಕು. ಕರ್ನಾಟಕ ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದ್ದೀರಾ ನೀವು? ಒಬ್ಬ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ, ಹೊಸ ಚಲನಚಿತ್ರಗಳನ್ನ ಬೆಳೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇವತ್ತು ಪರಭಾಷೆ ಚಿತ್ರಗಳನ್ನು ಬೆಳೆಸಲಿಕ್ಕೆ ನೀವು ಚಿತ್ರಗಳನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದೀರಾ. ಅದರಲ್ಲೇನು ಹಣ ಬರುತ್ತಂತನಾ? ಸ್ವಾಮಿ ಹಾಳಾಗೋಗ್ಲಿ, ಹಣ ಮಾಡ್ಕೊಳ್ಳಿ. ನಮ್ಮ ವಿಷ್ಣುವರ್ಧನ್ ಪುಣ್ಯಭೂಮಿಯಾಗಿ ತಾವು ಬೀದಿಗಿಳಿದು ಹೋರಾಟ ಮಾಡಲೇಬೇಕು. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದರೂ ಇವತ್ತು ಜೀವಂತವಾಗಿದೆ ಅಂದರೆ ಇಂತಹ ಮಹಾನ್ ನಟರು ನಡೆಸಿರ್ತಕ್ಕಂಥ ಚಲನಚಿತ್ರಗಳಿಂದಲೇ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಜೀವಂತವಾಗಿದೆ. ಅದನ್ನೆಲ್ಲ ಮನದಲ್ಲಿಟ್ಕೊಂಡು ತಾವೆಲ್ಲ ಬೀದಿಗಿಳಿಬೇಕು. ಇಡೀ ಕನ್ನಡ ಚಿತ್ರರಂಗದ ಎಲ್ಲ ನಟರನ್ನು ಕರೆದು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸಿರುತ್ತದೆ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಟರಾಜ್ ವಂಶಧರ್ ಅಂತ ಕನ್ನಡ ಸಂಘಟನೆ, ಕನ್ನಡ ಒಕ್ಕೂಟದ ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.